ನಾನು ರವಿಕುಮಾರ್. ನಮ್ಮ ಸಂಸ್ಥೆಯ ಹೆಸರು ಹರಿ ಆವ್ನಿ ಟೆಕ್ನಾಲಜೀಸ್. ನಮ್ಮಲ್ಲಿ ಗೋಬರ್ ಗ್ಯಾಸ್ ಅನ್ನೋ ಪ್ಲಾಂಟನ್ನು ಹೊಸದಾಗಿ ಮಾರ್ಕೆಟಿಗೆ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ವಿ. ಅದರಲ್ಲಿ ಏನಪ್ಪ ಅಂದರೆ ಮನೆಯಲ್ಲಿ ಸಿಗುವಂತಹ ಹಸಿ ತರಕಾರಿ, ಹಣ್ಣು, ಅಡುಗೆ ಮಿಕ್ಕಿರೋವಂಥದ್ದು, ಅದರಿಂದ ನಾವು ಗ್ಯಾಸನ್ನು ತಯಾರು ಮಾಡ್ಬೋದು ಮತ್ತು ಗೊಬ್ಬರವನ್ನು ತಯಾರು ಮಾಡ್ಬೋದು. ಈಗ ನೋಡಿ, ಇದು ನಮ್ಮ ಮನೆಯಲ್ಲಿ ಸಿಕ್ಕಿರುವಂಥ ಹಸಿ ಕಸ. ಇದು ರಿಯಾಕ್ಟರ್ ಅಂತ ಕರಿತೀವಿ. ಇದರಲ್ಲಿ ಕಸವನ್ನು ಹಾಕ್ತೀವಿ. ಹೀಗೆ ಹಸಿ ಕಸವನ್ನು ರಿಯಾಕ್ಟರ್ ಒಳಗಡೆ ಹಾಕಿ ಇದು ಮುಚ್ಚಲಾಗುತ್ತೆ. ಇದರಿಂದ ಸಿಗುವಂಥ ನೀರಿನ ಥರ ಸಿಗೋದು ಗೊಬ್ಬರ. ಇದನ್ನು ನಾವು ಗಿಡಗಳಿಗೆ ಹಾಕೋಬೋದು. ಮತ್ತು ಇಲ್ಲಿ ತುಂಬಿರೋವಂಥದ್ದು ಗ್ಯಾಸು. ಒಂದ್ಸಲ ತುಂಬಿದರೆ ಅರ್ಧ ಗಂಟೆ ಅಷ್ಟು ನಮ್ಮ ಅಡುಗೆ ಮನೆಯಲ್ಲಿ ಅಡುಗೆಯನ್ನು ನಾವು ಮಾಡ್ಕೋಬೋದು. ಮನೆಯಲ್ಲಿ 4ರಿಂದ 5 ಜನ ಇದ್ದಾಗ ಹಣ್ಣು ಮತ್ತು ತರಕಾರಿ ಮತ್ತು ಅನ್ನ ಮಿಕ್ಕಿದು 2 kg ಇರಬೇಕಂತ ಏನಿಲ್ಲ. ನಮ್ಮ ಸಿಸ್ಟಮಲ್ಲಿ ಮ್ಯಾಕ್ಸಿಮಮ್ 2 kg ಹಾಕ್ಬೋದು. ಅದು ಬಿಟ್ಟರೆ 1 kg, ಅರ್ಧ kg ಎಷ್ಟು ಸಿಗುತ್ತೋ ಅಷ್ಟನ್ನು ಹಾಕ್ಬೋದು. ನಾವು ಎಷ್ಟು ಹಾಕ್ತೀವೋ ಅಷ್ಟು ತಕ್ಕಂತೆ ಗ್ಯಾಸು ಉತ್ಪನ್ನ ಆಗುತ್ತೆ. ಮತ್ತು ಇದು ನಮ್ಮ ಬಯೋಗ್ಯಾಸ್ ಸ್ಟೋವ್. ಇದು ನಮ್ಮ LPG ಹೇಗೆ ನಾವು ಕೆಲಸ ಮಾಡ್ತೀವೋ ಅದೇ ರೀತಿಯಲ್ಲಿ ಇದು ಕೂಡ ನಮಗೆ ಕೆಲಸ ಮಾಡುತ್ತೆ. LPG ಸಿಲಿಂಡರ್ ನಾವು ಬಳಕೆ ಮಾಡ್ತಾ ಇದ್ದಾಗ ಒಂದು ತಿಂಗಳು ಮಾತ್ರ ಬರ್ತಾ ಇತ್ತು 14 kg ಸಿಲಿಂಡರ್. ಈ ಗ್ಯಾಸ್ ತಗೊಂಡ್ಮೇಲೆ ನಮಗೆ 1.5 ತಿಂಗಳು LPG ಸಿಲಿಂಡರ್ ಬರ್ತಾ ಇದೆ. ಅಂದರೆ ಹೆಚ್ಚು ಕಡಿಮೆ 15 ದಿವಸ ನಾವು ಗ್ಯಾಸನ್ನು ಕೊಂಡ್ಕೊಳ್ಳೋದನ್ನ ಮುಂದೂಡಿದ್ದೀವಿ. ನೀವು ಕೂಡ ನನ್ನೊಂದಿಗೆ ಕೈ ಜೋಡಿಸ್ತೀರಿ ಎಂದು ನಂಬಿದ್ದೇನೆ. ಧನ್ಯವಾದಗಳು.